ಈ ಬ್ರೀಡ್ ಬಂದು ಯಾವುದೋ ಫಾರಿನ್ ಬ್ರೀಡ್ ಅಲ್ಲ. ಇವತ್ತು ನಾವು ಎಕ್ಸ್‌ಪ್ಲೇನ್ ಮಾಡ್ತಿರೋದು ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರೀಡ್ ಅಂತಾನೂ ಕೂಡ ಕರಿಬೋದು. ನೀವೇನಾದರೂ ಲೇಜಿ ಪೀಪಲ್ ಆಗಿದ್ದರೆ ಈ ಬ್ರೀಡ್ ನಿಮಗೆ ಸೂಟೇಬಲ್ ಅಲ್ಲ. ಅದು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಅಕೌಂಟ್‌ನ ಫಸ್ಟ್ ಫಾಲೋ ಮಾಡ್ಕೊಳ್ಳಿ, ವಿಡಿಯೋ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರೋದು ಡೇ 5 ಆಫ್ 30 ಡೇಸ್ 30 ಡಿಫರೆಂಟ್ ಬ್ರೀಡ್ಸ್ ಚಾಲೆಂಜ್ ಬಗ್ಗೆ. ಯಾವುದಪ್ಪ ಆ ಬ್ರೀಡ್ ಅಂತ ಕೇಳ್ತಾ ಇದ್ದೀರಾ? ನಾನು ಹಿಂದೆ ಬರ್ತಾ ಇದೆಯಲ್ಲ ಅದೇ ಬ್ರೀಡು ಮುಧೋಳ್ ಹೌಂಡ್ ಅಂತ. ಇದು ಹೆಸರಿಗೆ ತಕ್ಕಂತೆ ಇದನ್ನ ಇಂಡಿಯನ್ ಸೈಟ್ ಹೌಂಡ್ ಬ್ರೀಡ್ ಅಂತಾನೂ ಕೂಡ ಕರೀತಾರೆ. ನೆಕ್ಸ್ಟ್ ಇಂಟೆಲಿಜೆಂಟ್ ಮತ್ತು ಬಿಹೇವಿಯರ್ ಬಗ್ಗೆ ನಾವು ನೋಡೋದಾದ್ರೆ ಹೆಸರಲ್ಲೇ ಇರೋ ಥರ ತುಂಬಾನೇ ಇಂಟೆಲಿಜೆಂಟು, ಜೊತೆಗೆ ಸ್ಮಾರ್ಟ್ ಥಿಂಕರ್ಸು. ಯಾರೋ ಇಬ್ಬರು ಮೂರು ಜನ ಅಂದರೆ 2-3 ಮುಧೋಳ್ ಸೇರಿ ಹೊಡೆಯಲ್ಲ ಬೇಟೆನ, ಒಂದೇ ಸೇರಿ ಒಬ್ಬನೇ ಥಿಂಕ್ ಮಾಡಿ ಹೊಡಿತಾರೆ. ಜೊತೆಗೆ ಇದ್ರ ಬಿಹೇವಿಯರ್ ಬಂದು ಮನೆ ಒಳಗಡೆ ಇದ್ದಾಗ ಕಾಮ್ ಆಗಿರ್ತವೆ, ಆಚೆ ಇದ್ದಾಗ ಸಖತ್ತು ಸೈಟ್ ಸೀಯಿಂಗ್ ಆಗಿರ್ತವೆ. ಅಂದರೆ ಆಚೆ ಇದ್ದಾಗ ಸಖತ್ತು ಶಾರ್ಪ್ ಆಗಿರ್ತವೆ ಮತ್ತು ಫೋಕಸ್ಡ್ ಆಗಿರ್ತವೆ. ಯಾವುದೇ ರೀತಿ ಅತ್ತ ಇತ್ತ ಮಿಸ್ ಮಾಡಲ್ಲ. ನೆಕ್ಸ್ಟು ಟೆಂಪರ್ಮೆಂಟ್ ಅಂತಂದರೆ ನೀವು ಮಾಡಿಸೋ ಸೋಷಿಯಲೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಗ್ರೆಸಿವ್ ಆಗುತ್ತೋ ಇಲ್ವೋ ಅಂತ. ಬಟ್ ಬೇಟೆ ಆಡೋದಕ್ಕೆ ಇದು ಸೂಟೇಬಲ್ ಅಂತಲೇ ಇರೋದ್ರಿಂದ ಅಗ್ರೆಸಿವ್ ಇದ್ದೇ ಇರುತ್ತೆ. ಓನರ್ ಜೊತೆ ಇದು ತುಂಬ ಲಾಯಲ್ಟಿ ಆಗಿರುತ್ತೆ ಮತ್ತು ಸ್ಟ್ರಾಂಗರ್ ಬಾಂಡ್ ಹೊಂದಿರುತ್ತೆ. ಜೊತೆಗೆ ನಿಮ್ಮ ಮನೆಗೆ ಯಾರೇ ಸ್ಟ್ರೇಂಜರ್ ಬಂದರೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಅವ್ರ ಬಿಹೇವಿಯರ್ ಹೆಂಗಿರುತ್ತೋ ಇದು ಕೂಡ ಹಂಗೆ ಇರುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಲೆವೆಲ್ ಬಗ್ಗೆ ನಾವು ನೋಡೋದಾದರೆ ಇದೊಂದು ಹಂಟಿಂಗ್ ಬ್ರೀಡ್ ಆಗಿರೋದ್ರಿಂದ ನಾವು ಯಾವಾಗಲೂ ವರ್ಕಿಂಗ್ ಮಾಡಿಸ್ತಾನೆ ಇರಬೇಕು. ನೀವೇನಾದರೂ ಲೇಜಿ ಪೀಪಲ್ ಆಗಿ ಒಂದು ಅರ್ಧ ಗಂಟೆ 20 ನಿಮಿಷ ವಾಕಿಂಗ್ ಮಾಡ್ತೀರಾ ಅಂತಂದರೆ ಇದಂತೂ ಸಾಧ್ಯನೇ ಇಲ್ಲ, ಅದು ಇರೋದು ಇಲ್ಲ. ಮತ್ತು ಬೋರ್ಡಮ್ ಫ್ಯಾಕ್ಟರ್ ಜಾಸ್ತಿಯಾಗಿ ಮತ್ತು ಬೇರೆ ಕಲ್ತ್ಕೊತಾ ಇರ್ತವೆ. ಎಲ್ಲಿ ಸಾಕ್ಬೋದಪ್ಪ ಅಂತ ಕೇಳೋದಾದರೆ ಫಾರ್ಮ್ ಹೌಸಲ್ಲಿ ಸಾಕ್ಬೋದು, ಇಂಡಿವಿಜುವಲ್ ಮನೆಯಲ್ಲಾದರೆ ಸಾಕ್ಬೋದು. ಸ್ವಲ್ಪ ಜಾಸ್ತಿ ಜಾಗ ಇದ್ದರೆ ನೀವು ಅಲ್ಲೂ ಕೂಡ ಸಾಕ್ಬೋದು. ಒಂದು ಅಪಾರ್ಟ್ಮೆಂಟಲ್ಲಿ ಸಾಕ್ತೀರಾ ಅಂದರೆ ಸಾಕಕ್ಕೆ ಹೋಗಬೇಡಿ. ಒಂದು 2-3 ಮನೆ ಇದ್ದು ಅಲ್ಲೂ ಸಾಕ್ತೀರಾ ಅಂತಂದ್ರೂ ಸಾಕಕ್ಕೆ ಹೋಗಬೇಡಿ. ನೆಕ್ಸ್ಟ್ ಗ್ರೂಮಿಂಗ್ ಮತ್ತು ಶೆಡ್ಡಿಂಗ್ ಬಗ್ಗೆ ನಾವು ನೋಡೋದಾದರೆ ಗ್ರೂಮಿಂಗು ಮತ್ತು ಶೆಡ್ಡಿಂಗ್ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಶೆಡ್ಡಿಂಗ್ ಬಂದು ಅಕೇಶನಲ್ ಆಗುತ್ತೆ, ಗ್ರೂಮಿಂಗ್ ಬಂದು ಲೋ ಮೇಂಟೆನೆನ್ಸು, ಝೀರೋ ಮೇಂಟೆನೆನ್ಸ್ ಅಂತಲೂ ಕೂಡ ಕರಿಬೋದು. ಏನಕ್ಕೆ ಅಂತಂದರೆ ಒಂದು ಬ್ರಷ್ ಮಾಡಿದ್ರೆ ಸಾಕು, ಒಂದು ವಾರ ಇಲ್ಲ 15 ದಿನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇದು ಶಾರ್ಟ್ ಕೋಟ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ನೆಕ್ಸ್ಟು ಹೆಲ್ತ್ ಆ್ಯಂಡ್ ಕೇರು. ನಮ್ಮ ಫಾರಿನ್ ಬ್ರೀಡ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದಕ್ಕೆ ಮೋರ್ ಇಮ್ಯುನಿಟಿ ಅಂತಲೇ ಹೇಳ್ಬೋದು, ಜೊತೆಗೆ ಸ್ಟ್ರಾಂಗರ್ ಅಂತಲೂ ಕೂಡ ಹೇಳ್ಬೋದು. ಜಾಸ್ತಿ ಕಾಯಿಲೆಗಳು ಬರಲ್ಲ. ಅದಾದಮೇಲೆ ಅವ್ರಗಳ್ದು ಒಂದು ಸ್ವಲ್ಪ ಫ್ಯೂ ಜೆನೆಟಿಕ್ ಡಿಸಾರ್ಡರ್ಗಳಿದೆ, ಅದೊಂದು ಸ್ವಲ್ಪ ಕ್ಯಾರಿ ಆದರೂ ಆಗ್ಬೋದು. ನೀವೇನಾದರೂ ಕರೆಕ್ಟ್ ಟೈಮ್ಗೆ ಡಿವರ್ಮಿಂಗ್, ವ್ಯಾಕ್ಸಿನ್ ಮತ್ತು ಟಿಕ್ಸ್ ಕಂಟ್ರೋಲ್ ಮಾಡಿ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಂತಂದರೆ ನೀವು ಚೆನ್ನಾಗಿರೋ ಪಪ್ಪಿನ ರೈಸ್ ಮಾಡ್ಬೋದು. ಫೈನಲಿ ಇದು ಫ್ಯಾಮಿಲಿಗೆ ಸೂಟೇಬಲ್ ಅಂತ ಕೇಳೋರಿಗೆ ಫ್ಯಾಮಿಲಿಗೆ ಪರ್ಫೆಕ್ಟ್ ಸೂಟೇಬಲ್ ಅಂತಲೇ ಹೇಳ್ಬೋದು. ಮಕ್ಕಳು ಜೊತೆನೂ ಹೊಂದ್ಕೊಳ್ಳುತ್ತೆ, ಸೀನಿಯರ್ ಜೊತೆನೂ ಹೊಂದ್ಕೊಳ್ಳುತ್ತೆ. ನೀವು ಚಿಕ್ಕ ವಯಸ್ಸಿಂದನೇ ಸೋಷಿಯಲೈಸ್ ಮಾಡ್ಕೊಂಡು ಬನ್ನಿ. ರೀಎನ್ಫೋರ್ಸ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಅತಿಯಾಗಿ ಮಾಡೋಕೆ ಹೋದರೆ ಇವಕ್ಕೆ ಬೋರ್ಡಮ್ ಫ್ಯಾಕ್ಟರ್ಸ್ ಬಂದೇ ಬರುತ್ತೆ. ಸೊ ನೋಡಿದ್ರಲ್ಲ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ನೀವೇನಾದರೂ ಮುಧೋಳ್ನ ಇಷ್ಟಪಟ್ಟಿದ್ರೆ ಏನಂತ ಹೆಸರಿಟ್ಟಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ನೀವು ಸಾಕಬೇಕು ಅಂದ್ಕೊಂಡಿದ್ರು ಕೂಡ ಕಮೆಂಟ್ ಮಾಡಿ. ನಮ್ಮ ಅಕೌಂಟ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಏನಕ್ಕೆ ಅಂತಂದರೆ ಇನ್ನೂ 24 ಬ್ರೀಡ್ ಬಗ್ಗೆ ಹೇಳೋದು ಬಾಕಿ ಇದೆ.